ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ಬುಕ್. ಇವತ್ತು ನಾನು ಡಿಫ್ರೆಂಟಾಗಿ ಸ್ಪಿನಾಚ್ ಅಂದರೆ ಪಾಲಕ್ ಚಟ್ನಿ ಮಾಡ್ತಾಯಿದ್ದೀನಿ. ನೀವೊಂದ್ಸಲ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ. ತುಂಬ ಈಸಿ ಹಾಗೂ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ನ್ಯೂಟ್ರಿಷಿಯಸ್ ಡಯಟರಿ ಚಟ್ನಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 5ರಿಂದ 6 ಹಸಿಮೆಣಸಿನಕಾಯಿ, 15ರಿಂದ 20 ಎಸಳು ಬೆಳ್ಳುಳ್ಳಿ, 3/4 ಬೌಲ್ ಕೊಬ್ಬರಿ, ಹಸಿ ಕೊಬ್ಬರಿ ಕೂಡ ತಗೋಬೋದು, 3/4 ಬೌಲ್ ಕಡಲೆ ಬೀಜ, ಅರಿಶಿನ, ಜೊತೆಗೆ ಉಪ್ಪು, ಎಣ್ಣೆ ಹಾಗೂ ಇಂಗು. 1 ಕಟ್ ಪಾಲಕ್ ಸೊಪ್ಪನ್ನ ಶುಚಿ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಒಂದೆಡೆ ಕಡಲೆ ಬೀಜನ ಎಣ್ಣೆ ಹಾಕಿ ಕೆಂಪಗೆ ಹುರ್ಕೋಬೇಕು. ಈಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಜೀರಿಗೆ, ಚಿಲ್ಲಿ ಪೌಡರ್, ಕಡಲೆ ಬೀಜ, ಕೊಬ್ಬರಿ, 1 ಡ್ರಾಪ್ ಕೂಡ ನೀರು ಹಾಕದೆ ಮಾಡೋವಂಥ ಚಟ್ನಿ ಇದು. ಸೊ ಹಸಿ ತೆಂಗಿನಕಾಯಿ ಬದಲು ಕೊಬ್ಬರಿ ಹಾಕಿದ್ರೆ 3ರಿಂದ 4 ದಿನ ಶೇಖರಿಸಿಡ್ಬೋದು. ಇಷ್ಟನ್ನು ನೀರು ಹಾಕದೆ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನುಣ್ಣಗಂತೂ ಮಾಡ್ಕೊಳ್ಲೇಬಾರ್ದು. ನೋಡಿ, ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದೆಡೆ ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು 1 ಕಟ್ಟೆ ತೊಗೊಂಡಿದ್ದೀನಿ ಅಂದಾಜು. ಈಗ ಒಗ್ಗರಣೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನಾನು 6 ಟೀ ಸ್ಪೂನ್ ಅಂದಾಜು ಅರ್ಧ ಬೌಲ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಇಂಗು ಹಾಕಲೇಬೇಕು. ಬಟ್ ಸಾಸಿವೆ, ಕರಿಬೇವು, ಕೊತ್ತಂಬರಿ, ಟೊಮೆಟೊ ಏನು ಹಾಕೋದು ಬೇಡ. ನಂತರ ತರಿಯಾಗಿ ರುಬ್ಕೊಂಡಿರೋ ಮಸಾಲೆ, ಅರಿಶಿನ, ಉಪ್ಪು ಹಾಕ್ತಾಯಿದ್ದೀನಿ. 2 ನಿಮಿಷ ಸ್ಟವ್ ಮೇಲೆ ಸಿಮ್ನಲ್ಲೇ ಬಿಟ್ಟು ನಂತರ ಸೊಪ್ಪು ಹಾಕ್ತಾಯಿದ್ದೀನಿ. ಸೊಪ್ಪು ಹಾಕಿದ್ಮೇಲೆ ಕೂಡ ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಈಗಲೂ ಸ್ಟವ್ ಸಿಮ್ನಲ್ಲೇ ಇರಲಿ. ನಿಮಗೆಲ್ಲ ಗೊತ್ತೇ ಇದೆ ಪಾಲಕ್ ಸೊಪ್ಪು ಎಷ್ಟು ಆರೋಗ್ಯಕರ ಅಂತ. BP ಕಂಟ್ರೋಲ್ ಮಾಡುತ್ತೆ, ಚರ್ಮಕ್ಕೆ, ಕಣ್ಣಿಗೆ, ಮೂಳೆಗಳಿಗೆ, ವೆಯ್ಟ್ ಲಾಸ್ ಆಗೋಕ್ಕೆ ತುಂಬ ಒಳ್ಳೆಯದು. ಏಕೆಂದರೆ ಇದರಲ್ಲಿ ಹೆಚ್ಚಾಗಿ ಐರನ್, ಪೊಟ್ಯಾಷಿಯಮ್, ವಿಟಮಿನ್ A, ವಿಟಮಿನ್ C, ವಿಟಮಿನ್ K ಅಧಿಕವಾಗಿದೆ. ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಸಿಮ್ನಲ್ಲೇ ಬಿಟ್ಟು ಇದಕ್ಕೆ 1 ಟೀ ಸ್ಪೂನ್ ಬೆಲ್ಲ ಹಾಕಿ ಇನ್ನೊಂದು 5 ನಿಮಿಷ ಸಿಮ್ನಲ್ಲೇ ಬಿಟ್ಟರೆ ನ್ಯೂಟ್ರಿಷಿಯಸ್ ಪಾಲಕ್ ಚಟ್ನಿ ರೆಡಿ. ಇದು ಚಪಾತಿ, ರೊಟ್ಟಿ, ಪೂರಿ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ಲ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದೆ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಯೋರ್ಸ್ ಹೇಮಾಶ್ರೀ ಗೌಡ.